ಜಗದ್ರಕ್ಷಕ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲ ಪ್ರೀತಿಯ ಬಿಗ್ ಜೆ ಟಿ ವಿ ವಾಹಿನಿ ವೀಕ್ಷಕರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು 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 ಮಹಾಪರಿಶುದ್ಧನು ಎಂದು ಅಹೋರಾತ್ರಿ ದೂತರ ಗಣಗಳಿಂದ ಹೊಗಳಿಸಿಕೊಳ್ಳುತ್ತಾ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದಾವರ್ತಿ ನಿನ್ನ ಮಗನಾಗಿರುವಂಥ ನನ್ನನ್ನು ಈ ಬಿಗ್ ಜೆ ಟಿ ವಿ ವಾಹಿನಿಯಲ್ಲಿ ಸಂದೇಶ ಸಾರುವಂಥ ಕೃಪೆ ಕೊಟ್ಟಿದ್ದು ಸ್ತೋತ್ರ, ನಿಲ್ಲಿಸಿದ ಸ್ತೋತ್ರ. ನಿನ್ನ ಆತ್ಮನ ತುಂಬಿಸು. ವಿಚಾರಧಾರೆ, ವಿಷಯ ವಿಮರ್ಶೆ ನಿನ್ನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವಂಥ ದೇವನಗರದಿಂದ ಜೀವನದಿಯಾಗಿ ಹರಿದು ಇದನ್ನು ವೀಕ್ಷಿಸುವಂಥ ಎಲ್ಲ ನಿನ್ನ ಮಕ್ಕಳಿಗೆ ಆಶೀರ್ವಾದ ಉಂಟಾಗುವಂತೆ ಸಹಾಯ ಮಾಡು. ಎಲ್ಲ ಘನತೆ, ಮಹಿಮೆ, ಪ್ರಭಾವಗಳನ್ನು ನಿನ್ನ ಮುದ್ದು ಪಾದಗಳಿಗೆ ಅರ್ಪಣೆ ಮಾಡಿ ಯೇಸುರಾಜ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ, ಆಮೇನ್. ಇವತ್ತಿನ ಸಂದೇಶವನ್ನು ಕೊಡಲಿಕ್ಕೆ ಆತ್ಮನ ಅಭಿಷೇಕ ಮಾಡಿರುವಂಥ ಜಗತ್ ರಕ್ಷಕ ಯೇಸು ಕ್ರಿಸ್ತನಿಗೂ ಮತ್ತು ನಮ್ಮ ಸಹೋದರರು ಮತ್ತು ಮೆಥೋಡಿಸ್ಟ್ ಚರ್ಚ್ ಮೂಡಲ್ಗೆ ಸಭೆಯ ಹಿರಿಯರು ಮತ್ತು ರಾಜಕೀಯ ಯುವ ಧುರೀಣರಾಗಿರುವಂಥ ಮರ್ಯಪ್ಪಗಳು, ಅವರ ಧರ್ಮಪತ್ನಿ, ಮಗನಿಗೂ, ಸಹೋದರ ಕುಟುಂಬ ವರ್ಗ, ತಾಯಂದಿರಿಗೂ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ಇದೇ ರೀತಿ ಅವರ ಮುಂದೆ ದೇವರ ಆಶೀರ್ವಾದದ ಮೇರೆಗೆ ಪ್ರೋತ್ಸಾಹ ಮಾಡುವಂಥ ಜ್ಞಾನ ದೇವರವ್ರು ಕೊಡಲಿ. ಅವರ ಕುಟುಂಬದಲ್ಲಿ, ಅವರ ಸೇವೆಯಲ್ಲಿ, ಅವರ ಕೆಲಸದಲ್ಲಿ, ರಾಜಕೀಯ ಜೀವನದಲ್ಲಿ ಸಮೃದ್ಧಿ, ಶಾಂತಿ, ಸಮಾಧಾನ, ದೀರ್ಘಾಶ, ಆರೋಗ್ಯ ಭಾಗ ಕೊಡಲಿ ಎಂಬುದಾಗಿ ನನ್ನ ಅನುದಿನದ ಪ್ರಾರ್ಥನೆಯಾಗಿದೆ. ಈ ಹೊತ್ತು ದೇವರ ಆತ್ಮನು ನಿಮ್ಮ ಜೊತೆಗೆ ಮಾತನಾಡುವಂಥ ವಿಷಯ ಆಶೀರ್ವಾದ ಎಂಬುದಾಗಿ. ಈ ಆಶೀರ್ವಾದ ಅನ್ನುವಂಥ ಶಬ್ದ ಬಹಳ ರಮ್ಯವಾಗಿದೆ ಮತ್ತು ಮೃದುವಾಗಿದೆ ಮತ್ತು ಸಂತೃಪ್ತಿದಾಯಕವಾಗಿದೆ. ಈ ಆಶೀರ್ವಾದ ಮನಸ್ಸಿಗೆ ಮುದ ನೀಡುತ್ತದೆ, ಶರೀರಕ್ಕೆ ಸಮಾಧಾನ ಕೊಡ್ತದೆ, ಆತ್ಮಕ್ಕೆ ಆದರಣೆ ಕೊಡುವಂಥದ್ದಾಗಿದೆ. ಆದರೂ ಕೂಡ ಲೋಕದಲ್ಲಿ ಅನೇಕ ಜನರು, ಬಡವರು, ನಿರ್ಗತಿಕರು, ಅನಾಥರು, ವಿಧವೆಯರು, ವಿಧುರರು ಮಾತ್ರವಲ್ಲದೆ ಅನೇಕ ರೀತಿಯಾದಂಥ ವ್ಯಾಧಿಗಳಿಂದ ಕೂಡಿದಂಥ ಜನರು, ತಮ್ಮನ್ನು ಕಳೆದುಕೊಂಡಿರುವಂಥ ಜನರು, ತಂದೆ ತಾಯಿಗಳಿಲ್ಲದ ಅನಾಥ ಮಕ್ಕಳು, ಮಕ್ಕಳಿಲ್ಲದ ಅನಾಥ ತಂದೆ ತಾಯಿಗಳು, ಈ ರೀತಿಯಾದಂಥ ಎಲ್ಲ ಜನರು ಈ ಆಶೀರ್ವಾದಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಹಾಗಾದರೆ ಇವರಿಗೆ ಯಾಕೆ ಆಶೀರ್ವಾದ ಸಿಕ್ಕಲಿಲ್ಲ? ನೋಡಿ, ನಮಗೆ ಹಣ ಬೇಕಾದಾಗ ಶ್ರೀಮಂತರ ಕಡೆಗೆ ಹೋದರೆ ಮಾತ್ರ ನಮಗೆ ಹಣ ಸಿಗುತ್ತದೆ, ಅಥವಾ ಹಣ ಉಳ್ಳವರ ಕಡೆಗೆ ಹೋದರೆ ಮಾತ್ರ ನಮಗೆ ಹಣ ಸಿಕ್ಕುತ್ತದೆ. ಒಬ್ಬ ದರಿದ್ರನ ಕಡೆಗೆ, ಹಣವಿಲ್ಲದವನ ಕಡೆಗೆ ನಾವು ಹೋದರೆ ನಮಗೆ ಹಣ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಅಥವಾ ವಿದ್ಯೆ ಬೇಕಾಗಿದ್ದರೆ ಶಿಕ್ಷಕರ ಕಡೆಗೆ ಹೋಗಬೇಕಾಗುತ್ತದೆ, ವಿದ್ಯಾಬುದ್ಧಿ. ಅದೇ ರೀತಿಯಾಗಿ ಇವತ್ತಿನ ದಿನ ಇಷ್ಟೆಲ್ಲ ಜನರು ಕಣ್ಣೀರಿನಿಂದ ಬಳಲುವಂಥ, ಬಾಧೆಯಿಂದ ನರಳುವಂಥ, ಕಷ್ಟದಲ್ಲಿ ಇರುವಂಥ, ಅನಾಥರಾಗಿರುವಂಥ, ವಿಧವೆಯರಾಗಿರುವಂಥ, ವಿಧುರರಾಗಿರುವಂಥ ಎಲ್ಲ ಜನರು ಆಶೀರ್ವಾದಕ್ಕೆ ಪರಿತಪಿಸ್ತಾ ಇದ್ದಾರೆ. ಆದರೆ ಆಶೀರ್ವಾದ ಸಿಕ್ಕಿಲ್ಲ. ಕಾರಣ ಅವರು ಯೋಗ್ಯವಾಗಿರುವಂಥ, ಆಶೀರ್ವಾದ ಕೊಡಲಿಕ್ಕೆ ಬದ್ಧನಾಗಿರುವಂಥ ವ್ಯಕ್ತಿಯ ಕಡೆಗೆ ಬರಲಿಲ್ಲ. ಅದಕ್ಕಾಗಿ ಅವರು ಆಶೀರ್ವಾದ ವಂಚಿತರಾದರು. ನಿಜವಾಗಿ ದೇವರ ಆಶೀರ್ವಾದ ಏನೆಂಬುದನ್ನು ನೋಡುವಾಗ ಯೇಸು ಕ್ರಿಸ್ತನಲ್ಲಿಯೇ ನಿಜವಾದ ಆಶೀರ್ವಾದ ಇದೆ. ಆಶೀರ್ವಾದದ ನಿಧಿಯನ್ನಾಗಿ ಮಾಡಿದಂಥ ಯೆಹೋವ ದೇವರೇ ಯೇಸು ಕ್ರಿಸ್ತನ ತಂದೆ. ಯೆಹೋವ ದೇವರು ಬೇರೆ ಅಲ್ಲ, ಯೇಸು ಕ್ರಿಸ್ತನೂ ಬೇರೆ ಅಲ್ಲ, ಪವಿತ್ರಾತ್ಮನೂ ಬೇರೆ ಅಲ್ಲ. ಈ ಮೂರು ಶಕ್ತಿ ಒಂದೇ ಆಗಿರುವಂಥ ವ್ಯಕ್ತಿಯೇ ತ್ರಯೇಕ ದೇವರು ಎಂಬುದಾಗಿ ನಾವು ಕರೆಯುತ್ತೇವೆ. ಆ ಹೊತ್ತಿನ ದಿನ ಅಬ್ರಹಾಮನನ್ನು ಕರೆದ, ಅಬ್ರಹಾಮನೇ, ನೀನು ನಿನ್ನ ಸ್ವಂತ ಜನರನ್ನು, ಸ್ವಂತ ಊರನ್ನು, ಸ್ವಂತ ಮನೆಯನ್ನು ಬಿಟ್ಟು ನಾನು ಹೇಳುವ ಸ್ಥಳಕ್ಕೆ ಬರಬೇಕು. ಆಗ ನಾನು ನಿನ್ನನ್ನು ಆಶೀರ್ವಾದದ ನಿಧಿಯನ್ನಾಗಿ ಮಾಡುವೆನು. ಕೇವಲ ಆಶೀರ್ವಾದವಲ್ಲ, ಆಶೀರ್ವಾದದ ನಿಧಿಯನ್ನಾಗಿ ಮಾಡುವೆನು. ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ಎಂಬುದಾಗಿ ಹೇಳಿದಂಥ ದೇವರು
ಹೇಳುವಂಥ ಮಾತೇನೆಂದರೆ, ಇಸ್ರಾಯೇಲರನ್ನು ಆಶೀರ್ವದಿಸಬೇಕೆಂಬುದೇ ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಏನಾಗಿದೆ? ತನ್ನ ಮಕ್ಕಳಾಗಿರುವಂಥ ಇಸ್ರಾಯೇಲರನ್ನು, ತನ್ನ ವಿಶ್ವಾಸಿಗಳನ್ನು ರಕ್ಷಣೆ ಮಾಡಬೇಕೆಂಬುದೇ ದೇವರ ಚಿತ್ತವಾಗಿದೆ. ಅದನ್ನು ನಾವು ಪ್ರಾಣ, ಆತ್ಮ, ಶರೀರದಲ್ಲಿ ಅನುಭವಿಸಬೇಕೆ ವಿನಃ ಬಾಹ್ಯವಾಗಿ ಅದನ್ನು ನೋಡಲಿಕ್ಕೆ, ಅನುಭವಿಸಲಿಕ್ಕೆ, ಅದನ್ನು ವಿವರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಶೀರ್ವಾದ ಅನ್ನುವಂಥದ್ದು ಅನುಭವದ ವಿವರಣೆ, ಶಬ್ದಾತೀತವಾಗಿರುವಂಥ ಶಬ್ದಗಳಿಂದ ವಿವರಣೆ ಮಾಡುವಂಥದ್ದು, ಅನುಭವದಿಂದ ಹೇಳುವಂಥದ್ದು, ಅನುಭವಿಸಿ ಹೇಳುವಂಥದ್ದು ಆಶೀರ್ವಾದವಾಗಿದೆ. ಆಶೀರ್ವಾದ ಹೇಗೆ ಇದೆ ಅಥವಾ ಎಷ್ಟು ವಿಧಗಳಿವೆ, ಯಾರಿಂದ ಆಶೀರ್ವಾದಗಳು ಬರುತ್ತೆ ಎಂಬುದಾಗಿ ನೋಡುವಾಗ ಆಶೀರ್ವಾದದಲ್ಲಿ 3 ವಿಧಗಳಿವೆ. ಮೊದಲನೇದಾಗಿ ಮನುಷ್ಯರಿಂದ ಬರುವಂಥ ಆಶೀರ್ವಾದಗಳು. ಹೌದಾ? ಹೌದು ಪ್ರಿಯರೇ, ಮನುಷ್ಯರು ಕೂಡ ಆಶೀರ್ವಾದ ಮಾಡ್ತಾರೆ. ಅವರು ಹೇಳಿದಂತೆ ಆ ಆಶೀರ್ವಾದ ಹೊಂದಿದವರಿಗೆ ಆಗುತ್ತದೆ. ಕಾರಣ ಅವರು ಭಕ್ತಿವಂತರಾಗಿರುತ್ತಾರೆ. ನೋಡಿರಿ, ಬೀಳಾಮನು ಇಸ್ರಾಯೇಲರನ್ನು ಆಶೀರ್ವದಿಸಿದನು, ಅಬ್ರಹಾಮನು ತನ್ನ ಮಗನನ್ನು ಆಶೀರ್ವದಿಸಿದನು, ದಾವೀದನು ತನ್ನ ಪ್ರಜೆಗಳನ್ನು ಆಶೀರ್ವದಿಸಿದನು. ಪ್ರಿಯರೇ, ಅದಕ್ಕಾಗಿ ಇವತ್ತಿನ ದಿನ ಹೀಗೆ ಈ ಆಶೀರ್ವಾದ ಏನಾಗಿದೆ, ಮನುಷ್ಯರಿಂದ ಬರುವಂಥ ಆಶೀರ್ವಾದಗಳನ್ನು ಕೂಡ ನಾವು ಅಲ್ಲಗಳೆಯುವ ಹಾಗೆ ಇಲ್ಲ. ಆ ಹೊತ್ತಿನ ದಿನ ಅಣ್ಣನ ಆಶೀರ್ವಾದವನ್ನು ಮೋಸವಾಗಿ ಯಾಕೋಬನು ತಂದೆಯಿಂದ ಪಡೆದನು. ನೋಡಿರಿ, ಆಶೀರ್ವಾದ ಕೊಡುವಂಥ ವ್ಯಕ್ತಿ ಬಹಳ ಭಕ್ತಿವಂತನಾಗಿರುತ್ತಾನೆ ಅಥವಾ ದೇವರಲ್ಲಿ ಬಹಳ ನಂಬಿಕೊಳ್ಳುವವನಾಗಿರುತ್ತಾನೆ. ಅವನಿಂದ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ. ಯೋಸೇಫನ ಆಶೀರ್ವಾದವನ್ನು ಯಾಕೋಬನು ಮೋಸದಿಂದ ಪಡೆದುಕೊಂಡ. ಅದಕ್ಕಾಗಿ ಇಲ್ಲಿ ನೋಡುವಾಗ ಮನುಷ್ಯರಿಂದ ಬರುವಂಥ ಆಶೀರ್ವಾದಗಳು ಕೂಡ ಇವೆ, ಅವನು ನಂಬಬೇಕಾಗುತ್ತದೆ. ಎರಡನೇದಾಗಿ ಸೈತಾನನಿಂದ ಬರುವಂಥ ಆಶೀರ್ವಾದಗಳು, ಇವು ಬಹಳವಾಗಿವೆ. ಒಂದೊಂದಾಗಿ ನೋಡುತ್ತಾ ಹೋಗೋಣ ಕೆಲವೊಂದನ್ನು. ಅನೇಕರು ಈ ಆಶೀರ್ವಾದವನ್ನು ಗ್ರಹಿಸುವುದಿಲ್ಲ. ಮೋಸದಿಂದ ಬರುವಂಥ ಹಣ, ವಂಚನೆಯಿಂದ ಬರುವಂಥ ಹಣ, ದಬ್ಬಾಳಿಕೆಯಿಂದ ಬರುವಂಥ ಹಣ ಮಾತ್ರವಲ್ಲದೆ ಅತಿರೇಕ ಮಾಡಿ ಪಡೆಯುವಂಥ ಭೂಮಿ, ಅನಾಹುತಗಳನ್ನು ಮಾಡಿ ಪಡೆಯುವಂಥ ಇನ್ಶೂರೆನ್ಸ್ ಹಣ ಮಾತ್ರವಲ್ಲದೆ ಇವೆಲ್ಲ ಏನಾಗಿವೆ? ಸೈತಾನನ ಆಶೀರ್ವಾದಗಳಾಗಿವೆ. ನಾವು ಗ್ರಹಿಸುವುದಿಲ್ಲ. ಅಷ್ಟು ಮಾತ್ರವಲ್ಲ, ಲಾಟ್ರಿಯಿಂದ, ಜೂಜಾಟದಿಂದ, ಕುದುರೆ ರೇಷನಿಂದ ಎಷ್ಟೋ ಮನೆಗಳು ಸರ್ವನಾಶವಾಗಿವೆ. ಅಂಥ ಮನೆಗಳನ್ನು ಸರ್ವನಾಶ ಮಾಡಲಿಕ್ಕೆ ಈ ಆಟದಿಂದ ಹಣವನ್ನು ಸಂಪಾದಿಸುವಂಥ ವ್ಯಕ್ತಿಗಳು ಸೈತಾನನ ಅನುಯಾಯಿಗಳಾಗಿದ್ದಾರೆ. ಇಷ್ಟು ಮಾತ್ರವಲ್ಲ, ಡಾಲರ್ ಕಮಿಷನ್ದಲ್ಲಿ, ದನಗಳ ಮಾರಾಟದ ಕಮಿಷನ್ದಲ್ಲಿ, ಹೊಲಗಳ ಮಾರಾಟದಲ್ಲಿ ಕಮಿಷನಲ್ಲಿ, ಈಗ ರಿಯಲ್ ಎಸ್ಟೇಟ್ ಅಂತ ಬಂದಿದೆ, ಪ್ಲಾಟ್ಗಳನ್ನು ಅಥವಾ ಖುಲ್ಲಾ ಜಾಗಗಳನ್ನು ಮಾರುವಂಥ ವ್ಯವಹಾರದಲ್ಲಿ ಕಮಿಷನ್. ಹೌದಲ್ಲ, ಕಮಿಷನ್ ದಂಧೆ ಮಾಡಿದ್ರೆ ನಾವು ಹೇಗೆ ಬದುಕೋಣ? ಅದರಲ್ಲಿ ಇತಿಮಿತಿ ಇದೆ ಪ್ರಿಯರೇ. ದೇವರ ವಾಕ್ಯ ಕೂಡ ಅದನ್ನೇ ಹೇಳ್ತದೆ. ಅತಿಯಾಗಿ ಬಯಸುವುದಲ್ಲ, ಇತಿಮಿತಿ ಇದೆ. ಎಷ್ಟು ಪ್ರಮಾಣ ನೀನು ಕಮಿಷನ್ ತೆಗೆದುಕೊಳ್ಬೇಕು ಅಷ್ಟನ್ನೇ ತೆಗೆದುಕೊಳ್ಬೇಕು. ಎಷ್ಟು ಪ್ರಮಾಣದ ಬಡ್ಡಿ ತೆಗೆದುಕೊಳ್ಬೇಕು ಅಷ್ಟೇ ಪ್ರಮಾಣದ ಬಡ್ಡಿ ತೆಗೆದುಕೊಳ್ಬೇಕು. ಹೊಲ ವ್ಯವಹಾರದಲ್ಲಿ ಎಷ್ಟು ಒಂದು ನಿನಗೆ ಸಲ್ಲಬೇಕು ಕಮಿಷನ್ ಅಷ್ಟನ್ನು ತೆಗೆದುಕೊಳ್ಬೇಕು. ಈಗ ನೋಡುವಾಗ 10 ಲಕ್ಷಕ್ಕೆ ಮಾರಿದ್ರೆ ಕಮಿಷನ್ 2 ಲಕ್ಷ 3 ಲಕ್ಷ ಇರುವಂಥದ್ದು ದುಃಖಕರವಾಗಿರುವಂಥ ಸಂಗತಿಯಾಗಿರ್ತದೆ. ಅದಕ್ಕಾಗಿ ಇವತ್ತಿನ ದಿನ ನಾವು ಆಲೋಚನೆ ಮಾಡಬೇಕು. ಈ ಪಟ್ಟಿ ಹೀಗೆ ಬೆಳೀತಾ ಹೋಗ್ತದೆ. ನನಗೆ ಸಮಯ ಕಡಿಮೆ ಇದೆ. ಆ ಪಟ್ಟಿಯಲ್ಲಿ ಹೇಳುತ್ತಾ ಹೋದರೆ ಬಹಳ ದೊಡ್ಡದಾಗುತ್ತದೆ ಸೈತಾನ ಆಶೀರ್ವಾದದ್ದು. ಅದು ಅನೇಕರು ಹೇಳ್ತಾರೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡಿದನು. ಸೈತಾನನ ಆಶೀರ್ವಾದಗಳನ್ನು ದೇವರ ಆಶೀರ್ವಾದ ಅನ್ನುವಂಥ ಲೇಪನ ಕೊಡುವುದು ಸರಿಯಲ್ಲ ಪ್ರಿಯರೇ. ದೇವರ ಆಶೀರ್ವಾದವೇ, ಸೈತಾನ ಆಶೀರ್ವಾದ ಸೈತಾನನ ಆಶೀರ್ವಾದವೇ. ಅದಕ್ಕಾಗಿ 2 ಕೊರಿಂಥ 4:4 ಬರೆಯಲ್ಪಟ್ಟಿದೆ. ಈ ಸೈತಾನನ ಉದ್ದೇಶ ಏನು ಹೀಗೆ ಮಾಡಲಿಕ್ಕೆ? ಯೇಸು ಕ್ರಿಸ್ತನ ಸುವಾರ್ತೆಯ ಪ್ರಕಾಶ ಜನರಲ್ಲಿ ಉದಯವಾಗಬಾರದು. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಂಬಿ ಜನರು ಬೆಳಕನ್ನು ಹೊಂದಿದರೆ ನನ್ನ ರಾಜ್ಯಕ್ಕೆ ಬರುವವರು ಯಾರು?
ನನ್ನ ಅನುಯಾಯಿಗಳು ಯಾರು ಎಂಬ ಆಲೋಚನೆಯಿಂದ ಆ ಸೈತಾನನಿಗೆ 2 ಕೊರಿಂಥ 4:4 ಪ್ರಪಂಚದ ದೇವರೆಂಬ ಹೆಸರನ್ನು ಕೊಟ್ಟಿದ್ದಾನೆ ಪೌಲನು. ಅದಕ್ಕೆ ಹೆದರಿ ಇವರು ಅವನ ಮಾತನ್ನು ಕೇಳಿ ದೇವರ ವಾಕ್ಯವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ದೇವಾರಾಧನೆಗೆ ಗೈರಾಗ್ತಾ ಇದ್ದಾರೆ, ದೇವರ ಸಂದೇಶಗಳಿಗೆ ಅತಿರೇಕವಾಗಿ ಮಾತನಾಡ್ತಾ ಇದ್ದಾರೆ, ದೇವರ ಮಾತುಗಳಿಗೆ ವಿರುದ್ಧವಾಗಿ ತಮ್ಮದೇ ಆದಂಥ ಕಲ್ಪನೆಗಳು ಕೂಡಿಸಿ ಮಾತನಾಡುವಂಥವರಾಗಿದ್ದಾರೆ. ಕಾರಣ ಸೈತಾನನ ಆಲೋಚನೆ ಏನೆಂದರೆ, ಹೇಗೆ ಆಗಲೇ ಜನರು ಯೇಸು ಕ್ರಿಸ್ತನ ಬೆಳಕಿನಲ್ಲಿ ಬೆಳೆಯಬಾರದು, ಪಾಪಕ್ಕೆ ಒಳಗಾಗಬೇಕು, ಆಶೀರ್ವಾದ ವಂಚಿತರಾಗಬೇಕು, ನನ್ನ ಬಳಿಗೆ ಬರಬೇಕೆಂಬುದಾಗಿ ಅವನ ಆಲೋಚನೆ ಆಗಿದೆ. ಆದರೆ ಯೇಸು ಕ್ರಿಸ್ತ ನೋಡಿರಿ, ಶೋಧನೆಗೆ ಒಳಗಾಗಲಿಲ್ಲ. ಯೇಸು ಕ್ರಿಸ್ತನ ಶೋಧನೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಚಲಿತವಾಗಿರುವಂಥ ಆ ಭಾಗ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 11ರಿಂದ ಓದುವಾಗ ಅಲ್ಲಿ ಸೈತಾನನು 3 ರೀತಿಯಾಗಿ ಯೇಸು ಕ್ರಿಸ್ತನಿಗೆ ಶೋಧನೆ ಮಾಡಿದ, ಆಶೀರ್ವಾದ ವಂಚನೆ ಕೊಡ್ತೀನಿ ಎಂಬುದಾಗಿ ಹೇಳಿದ. ಅವಾಗ ಯೇಸು ಕ್ರಿಸ್ತ ಹೇಳಿದ, ಆಶೀರ್ವಾದ ಕೊಡಲಿಕ್ಕೆ ನೀನಾರು ಎಂಬುದಾಗಿ ಕೇಳಿದ. ಆಶೀರ್ವಾದದ ನಿಧಿಯನ್ನು ಕೊಡುವಂಥ ದೇವರಾಗಿರುವಂಥ ಅವನ ಮಗ ನಾನು. ಇತರರಿಗೆ ಆಶೀರ್ವಾದ ಮಾತ್ರವಲ್ಲ, ಆಶೀರ್ವಾದದ ನಿಧಿ ಅಥವಾ ನಿಘಂಟನೆ ಕೊಡುವಂಥ ದೇವರ ಮಗ ನಾನಾಗಿರುವಾಗ ನನಗೆ ನೀನು ಎಂಥ ಆಶೀರ್ವಾದ ಕೊಡ್ತಿ? ನಿನ್ನ ಆಶೀರ್ವಾದ ಬೇಡ, ದುಷ್ಟ ಸೈತಾನನೇ ನನ್ನನ್ನು ತೊಲಗಿ ಹೋಗು ಎಂದ. ಸೈತಾನನು ತೊಲಗಿ ಹೋದನು. ನೋಡಿರಿ, ಸೈತಾನಿಗೆ ಒಳಗಾಗುವಂಥ ವಿಚಾರ ಹೇಗೆಂದರೆ, ಇಲ್ಲಿ ಯೇಸು ಕ್ರಿಸ್ತನಿಗೇನಿತ್ತು? ಬರಡು ಭೂಮಿ ಇತ್ತು, ಕಲ್ಲು ಪ್ರದೇಶ ಇತ್ತು, ಕಾಡು ಅರಣ್ಯ ಇತ್ತು. ಆದರೆ ಶೋಧನೆಗೆ ಒಳಗಾಗಲಿಲ್ಲ. ಆದರೆ ನಮ್ಮ ಆದಿ ತಾಯಿಯಾಗಿರುವಂಥ ಹವ್ವ ಅಮ್ಮನವ್ರನ್ನ ನೋಡಿರಿ, ತಿನ್ನಲಿಕ್ಕೆ ಅನೇಕ ತೆರನಾಗಿರುವಂಥ ಹಣ್ಣುಗಳಿದ್ದವು, 4 ಕಡೆಗಳಿಂದ ನದಿಗಳು ಹರಿದು ಬರ್ತಾ ಇದ್ದವು, ಒಳ್ಳೆಯ ವಾತಾವರಣ ಇದ್ದಿತ್ತು, ಮಹಿಮಾ ವಸ್ತ್ರವನ್ನು ಧರಿಸಿದ್ದರು. ಆದಮ್ ಹವ್ವ ಸುಖವಾಗಿದ್ದರು, ನೆಮ್ಮದಿಯಾಗಿದ್ದರು. ಪ್ರತಿದಿನ ಸಾಯಂಕಾಲ ದೇವರು ಬಂದವ್ರ ಜೊತೆಗೆ ಉಭಯ ಕುಶಲೋಪರಿ ಭಾಷಣ ಮಾಡಿಕೊಳ್ತಾ ಇದ್ದ, ಯೋಗಕ್ಷೇಮ ವಿಚಾರಿಸ್ತಾ ಇದ್ದ. ಎಷ್ಟು ಸಂತೋಷವಾಗಿರುವಾಗಲೇ ಸೈತಾನನಿಗೆ ಒಳಗಾದಳು. ಕಾರಣ ಕಣ್ಣಿನ ಆಸೆ, ತಿನ್ನುವ ಆಸೆ ಮತ್ತು ಮೋಹದ ಆಸೆ. ನೋಡಲಿಕ್ಕೆ ಸೈತಾನ ಹೇಳಿರುವಂಥ ಹಣ್ಣು ರಮ್ಯವಾಗಿತ್ತು ಮತ್ತು ತಿನ್ನುವುದಕ್ಕೆ ರುಚಿಯಾಗಿತ್ತು, ನೋಡುವುದಕ್ಕೆ ಜ್ಞಾನೋಪದೇಶಕ್ಕೆ ಯೋಗ್ಯವಾಗಿತ್ತು. ಇದೆಲ್ಲ ಅವಳ ಕಲ್ಪನೆ ಪ್ರಿಯರಿದು. ಮಾಡಿಕೊಂಡು ತಿಂದಳು, ಗಂಡನಿಗೂ ಕೊಟ್ಟಳು, ಆಶೀರ್ವಾದ ವಂಚಿತರಾದರು, ಮಹಿಮಾ ವಸ್ತ್ರವು ಕಳಚಿ ಬಿದ್ದವು, ಬೆತ್ತಲಾದರು ಪ್ರಿಯರು. ಅದಕ್ಕಾಗಿ ಇವತ್ತು ಹೇಳುವಂಥ ಮಾತೇನೆಂದರೆ, ಮೊದಲು ಸೈತಾನನ ಆಶೀರ್ವಾದ ಸಿಹಿಯಾಗಿ ಕಂಡು ಬರ್ತದೆ, ಬಹಳ ಅದ್ಭುತವಾಗಿ ಕಂಡು ಬರ್ತಿದೆ. ಒಮ್ಮಿಂದೊಮ್ಮೆಲೆ ದೊಡ್ಡ ಶ್ರೀಮಂತರಾಗ್ತಾರೆ, ಒಮ್ಮಿಂದೊಮ್ಮೆಲೆ ಏನೇನು ಕೊಂಡುಕೊಳ್ಳುತ್ತಾರೆ. ತದನಂತರ ಅದು ಬಹಳ ಕಹಿಯಾಗಿರ್ತದೆ. ಎಷ್ಟು ಕಹಿಯಾಗಿರ್ತದೆ, ಎಷ್ಟು ವಿಷಕರವಾಗಿರ್ತದೆ. ಆ ವ್ಯಕ್ತಿಯನ್ನು ಮಾತ್ರವಲ್ಲ, ಆ ಕುಟುಂಬವನ್ನು ಸರ್ವನಾಶ ಮಾಡಬಹುದು ಅಥವಾ ಸಮಾಜವನ್ನು ಸರ್ವನಾಶ ಮಾಡಬಹುದು. ಸೈತಾನ ಆಶೀರ್ವಾದ, ಎಚ್ಚರಿಕೆಯಾಗಿರ್ರಿ. ಅದಕ್ಕಾಗಿ ಇವತ್ತು ದೇವರು ಹೇಳುವಂಥ ಮಾತೇನೆಂಬುದಾಗಿ ನೋಡುವಾಗ ಈ ರೀತಿಯಾಗಿ ನೋಡಿರಿ, ಯೂದನು ಕೇವಲ 30 ಬೆಳ್ಳಿ ನಾಣ್ಯಕ್ಕೆ ಆಶೀರ್ವಾದದ ನಿಧಿಯನ್ನು ಆಶೀರ್ವಾದ ಮಾಡುವಂಥ ದೇವರ ಮಗನಿಗೆ ವಂಚನೆ ಮಾಡಿ 30 ಬೆಳ್ಳಿ ನಾಣ್ಯಗಳಿಗೆ ಮಾರಿದನಲ್ಲ ಪ್ರಿಯರೇ. 30 ಬೆಳ್ಳಿ ನಾಣ್ಯ ದೊಡ್ಡದೆನಿಸಿತು. ತದನಂತರ ಆತ್ಮಹತ್ಯೆ ಮಾಡಿಕೊಂಡ ಅವನು ಹೊಟ್ಟೆ ಒಡೆದು ಕರುಳುಗಳೆಲ್ಲ ಹೊರಗೆ ಬಂದವು ಪ್ರಿಯರೇ. ಸೈತಾನ್ ಮಾಡೋದು ಇದೇ ಕ್ರಿಯೆ. ಆಮೇಲೆ ನೋಡಿರಿ, ನಾಮಾನನ ಶಿಷ್ಯನಾಗಿರುವಂಥ ಗೇಜನು ನೋಡಿರಿ, ಅವನಿಗೆ ಸುಳ್ಳು ಹೇಳಿದನು ಸಿಕ್ಕಿರುವಂಥದ್ದು ಕೆಲವು ಬೆಳ್ಳಿ ಬಂಗಾರಗಳು, ಕೆಲವು ದಸ್ತು ವಸ್ತ್ರಗಳು. ಆದರೆ ತದನಂತರ ಏನಾಯಿತು? ಇಡೀ ಅವನ ಸಂತತಿ ಕುಷ್ಠರೋಗದಿಂದ ಬಳಲುವಂಥ ಶಾಪಕ್ಕೆ ಗೇಜಿ ಒಳಗಾದನು ಪ್ರಿಯರೇ. ಅದಕ್ಕಾಗಿ ಅನನ್ಯ ಸಫೇರನ್ನು ನೋಡಿರಿ, ಅಪೊಸ್ತಲರಿಗೆ ಹಣದ ವಂಚನೆ ಮಾಡಿದರು. ಹೊಲ ಇವ್ರದ್ದೇ ಆಗಿತ್ತು, ಹಣ ಇವರ ಕೈಲಿ ಇತ್ತು, ಕೊಡ್ಬೋದು ಕೊಡದೇ ಇರಬಹುದಾಗಿತ್ತು. ಆದರೆ ಇಷ್ಟಕ್ಕೆ ಮಾರಿದೆ ಎಂಬುದಾಗಿ ಸುಳ್ಳು ಹೇಳಿ ಮಾರಿದ ಹಣದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡರು. ಇಬ್ಬರು ಒಂದೇ ದಿನ ಸತ್ತು ಹೋದರು. ಇದು ಸೈತಾನನ ಆಶೀರ್ವಾದ. ಇದು
ಸೈತಾನ ಮೊದಲೆಲ್ಲ ಒಳ್ಳೆಯ ರೀತಿ ಕಾಣಿಸ್ತಾನೆ, ಆದರೆ ಆತದ ನಂತರ ಸರ್ವನಾಶ ಮಾಡ್ತಾನೆ. ಎಚ್ಚರಿಕೆ ಆಗಿರ್ರಿ. ಹೇಳುವಂಥ ಮಾತು ಏನೆಂದರೆ, ಅಲ್ಪಧನ ಸಹಾಯಕ್ಕಾಗಿ ಯೇಸು ಕ್ರಿಸ್ತನನ್ನು ಅಲ್ಲಗಳೆದು ಸರ್ಕಾರದ ಒಂದು ಶಿಷ್ಯ ವೇತನಕ್ಕಾಗಿ, ನೌಕರಿಗಾಗಿ ಮಾತ್ರವಲ್ಲದೆ ಅನೇಕ ರೀತಿಯಾದಂಥ ವಿದ್ಯಾವೇತನಕ್ಕಾಗಿ ನಾವು ಕ್ರಿಸ್ತನನ್ನು ಅಲ್ಲಗಳೆಯುವುದಾದರೆ ನಮ್ಮ ಗತಿ ಏನು? ನಮಗೆ ಲಾಭವೇನು? ನಮ್ಮ ಪ್ರಾಣವನ್ನು ಕಳೆದುಕೊಂಡ್ರೆ ನಾವು ಬದುಕುವುದು ಹೇಗೆ? ನರಕ ಪಾತ್ರರಾಗುತ್ತೇವ? ಅದಕ್ಕಾಗಿ ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಸೈತಾನನು ಲೋಕದ ದೇವರನ್ನಾಗಲೇ ಹೇಳಿದೆ, ಲೋಕವನ್ನೇ ನಿಮಗೆ ಕೊಡ್ಬೋದು, ಲೋಕದ ಆಸ್ತಿಯನ್ನೇ ನಿಮಗೆ ಕೊಡ್ಬೋದು, ಲೋಕದ ಸಂಪತ್ತನ್ನೇ ನಿಮಗೆ ಕೊಡ್ಬೋದು. ನಿಮ್ಮ ಆತ್ಮ, ನಿಮ್ಮ ಪ್ರಾಣ ನರಕಕ್ಕೆ ಹೋದರೆ ಪ್ರಯೋಜನವೇನು? ಅಲ್ಲಿರುವಂಥ ಬೆಂಕಿ ಆರುವುದಿಲ್ಲ, ಕಡಿಯುವಂಥ ಹುಳಗಳು ಸಾಯುವುದಿಲ್ಲ. ಎಂಥ ದೌರ್ಭಾಗ್ಯ ಪ್ರಿಯರೇ! ಅದಕ್ಕಾಗಿ ಆಲೋಚನೆ ಮಾಡಿರಿ, ಇದು ಸೈತಾನದ ಬರುವಂಥ ಆಶೀರ್ವಾದ ಹೌದು ಅಲ್ಲನ್ನುವಂಥ ತೀರ್ಮಾನ ಮಾಡುವಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥ ವಿಷಯವಾಗಿದೆ. ಇದು ಬಹಳ ಗಂಭೀರವಾದಂಥ ಸಂಗತಿ. ಹಗುರವಾಗಿ ತಿಳಿದುಕೊಳ್ಳಬೇಡಿರಿ. ದೊಡ್ಡದಾಗಿ ಒಮ್ಮೆಗೆ ನಮಗೆ ಹಣ ಬಂದರೆ ಆಲೋಚನೆ ಮಾಡಬೇಕು, ಎಲ್ಲಿಂದ ಬಂತು? ಹಾಗೆ ಅನಾಯಾಸವಾಗಿ ಬಂದಿರುವಂಥ ಹಣ ನಮ್ಮ ಜೊತೆಗೆ ಶಾಶ್ವತವಾಗಿ ಇರುವುದಷ್ಟೇ ಅಲ್ಲ, ನಮ್ಮನ್ನು ಕೂಡ ಬದುಕಲಿಕ್ಕೆ ಬಿಡುವುದಿಲ್ಲ, ಜೊತೆ ಧರ್ಮದ ಮಕ್ಕಳನ್ನು ಕೂಡ ಬದುಕಲಿಕ್ಕೆ ಬಿಡುವುದಿಲ್ಲ. ಆಲೋಚನೆ ಮಾಡಿರಿ, ಎಚ್ಚರವಾಗಿರಿ. ಅದಕ್ಕಾಗಿ ದೇವರು ನಿಮ್ಮನ್ನು ಈ ಸಂದರ್ಭದಲ್ಲಿ, ಇವತ್ತಿನ ದಿನ ಈ ವಾಕ್ಯದ ಭಾಗದ ಮೂಲಕ ನಿಮ್ಮನ್ನು ಎಚ್ಚರಿಸುವವನಾಗಿದ್ದಾನೆ. ಇನ್ನು ದೇವರು ಹೇಳುವಂಥ 3ನೇ ಸಂಗತಿ ಏನೆಂಬುದಾಗಿ ನೋಡುವಾಗ, ಮೊದಲನೇದಾಗಿ ಮನುಷ್ಯರಿಂದ ಬರುವಂಥ ಆಶೀರ್ವಾದವನ್ನು ಕೂಡ ನಾವು ಅಲ್ಲಗಳೆಯುವ ಹಾಗೆಲ್ಲ ಅದು ಕೂಡ ನೆರವೇರುತ್ತದೆ. ಎರಡನೇದಾಗಿ ಸೈತಾನದಿಂದ ಬರುವಂಥ ಆಶೀರ್ವಾದ ಅದು ಶಾಪವಾಗಿ ಪರಿಣಮಿಸುತ್ತದೆ. ಸಮೃದ್ಧಿಯಿಂದ ಕೂಡಿರುತ್ತದೆ, ಬಹಳ ಚೆನ್ನಾಗಿ ಅನಿಸುತ್ತದೆ, ಸಿಹಿ ಅನಿಸುತ್ತದೆ, ವೈಭವದಿಂದ ಕೂಡಿರ್ತದೆ, ಕೊನೆಗೆ ವಿಷಕಾರಿಯಾಗಿರುವಂಥ ವಿಷಯವಾಗಿ ನಮ್ಮನ್ನು ಸರ್ವನಾಶ ಮಾಡುವಂಥದ್ದಾಗಿದೆ. ಇನ್ನು 3ನೇ ಸಂಗತಿ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಿಂದ ಬರುವಂಥ ಆಶೀರ್ವಾದಗಳು. ನೋಡಿರಿ, ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸಲಾರದು. ಜ್ಞಾನೋಕ್ತಿ 10:22 ಬರೆಯಲ್ಪಟ್ಟಿದೆ. ಯೆಹೋವನ ಆಶೀರ್ವಾದ ಭಾಗ್ಯದಾಯಕ, ಅದು ವ್ಯಸನವನ್ನು ಸೇರಿಸುವುದಿಲ್ಲ. ವ್ಯಸನ ಅಂದರೆ ಏನು ಪ್ರಿಯರೇ? ಚಟ ಅಥವಾ ಹವ್ಯಾಸ, ಅಥವಾ ಒಂದು ವಸ್ತುವಿನ ಮೇಲೆ ಅತಿಯಾಗಿ ಇಡುವಂಥ ಪ್ರೀತಿ, ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಅತಿಯಾಗಿಡುವಂಥ ವ್ಯಾಮೋಹ. ಇವೆಲ್ಲ ಇದ್ದರೆ ದೇವರ ಆಶೀರ್ವಾದ ನಮಗೆ ಸಿಗುವುದಿಲ್ಲ. ಸ್ಪಷ್ಟವಾಗಿ ಜ್ಞಾನೋಕ್ತಿಯಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕ, ಆಶೀರ್ವಾದದ ನಿಧಿಯನ್ನಾಗಿ ಮಾಡ್ತದೆ, ಆಶೀರ್ವಾದದ ಶಕ್ತಿಯನ್ನಾಗಿ ನಿನ್ನನ್ನು ರೂಪುಗೊಳಿಸುತ್ತದೆ. ಆದರೆ ಈ ಚಟ, ಹವ್ಯಾಸ, ದುಶ್ಚಟ, ವ್ಯಾಮೋಹ, ಶಾರೀರಿಕ ಪ್ರೀತಿಯನ್ನು ಅದು ಸಹಿಸುವುದಿಲ್ಲ, ಸೇರಿಸಿಕೊಳ್ಳುವುದಿಲ್ಲ. ಅದಕ್ಕಾಗಿ ಎಚ್ಚರವಾಗಿರಬೇಕಾಗಿದೆ. ಆವತ್ತಿನ ದಿನ ಆದಮ್ ಹವ್ವರನ್ನು ಉಂಟು ಮಾಡಿದಂಥ ದೇವರು ಹೇಳುವಂಥ ಮಾತನ್ನು ಆಲೋಚನೆ ಮಾಡಿರಿ. ಅವರನ್ನು ಗಂಡು ಹೆಣ್ಣಾಗಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಅವರನ್ನು ಆಶೀರ್ವಾದ ಮಾಡಿದನು. ಯಾವ ರೀತಿಯಾಗಿ? ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿ ಮೇಲೆ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರೆಂಬುದಾಗಿ ಆಶೀರ್ವಾದ ಮಾಡಿದಂಥ ದೇವರು. ತದನಂತರ ಹಗ್ಗಾಯನ ಮೂಲಕ ಹೇಳ್ತಿದ್ದಾನೆ, ಹಗ್ಗಾಯ 2:19b ಭಾಗದಲ್ಲಿ ಬರೆಯಲ್ಪಟ್ಟಿದೆ, ಈ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನೆಂಬುದಾಗಿ ಯೆಹೋವನು ಹೇಳ್ತಾನೆ. ನೋಡಿರಿ, ದೇವರ ಆಶೀರ್ವಾದ ಹೇಗಿದೆ? ಈ ಹೊತ್ತೇ, ನಾಳೆ ಅಲ್ಲ, ನಾಡಿದ್ದಲ್ಲ, ಈ ಕ್ಷಣವೇ ನಿಮ್ಮನ್ನು ಆಶೀರ್ವದಿಸನೆಂಬ ದೇವರ ವಾಕ್ಯ ಹೇಳ್ತಾಯಿದೆ. ತದನಂತರ ದಾವೀದನ ಅನುಭವದ ಮಾತು ಹೇಳ್ತಾನೆ, 115ನೇ ಕೀರ್ತನೆ 12ನೇ ವಚನ ದೇವರ ವಾಕ್ಯ ಹೇಳ್ತಿದೆ, ಕರ್ತನು ನಿಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವನು. ಎಷ್ಟು ಅದ್ಭುತವಾಗಿರುವಂಥ ವಾಕ್ಯ. ತದನಂತರ ಯೇಸು ನೋಡ್ರಿ,
ತನ್ನ ಶಿಷ್ಯರನ್ನು ಎಲ್ಲ ಯೆಹೂದ್ಯರು ಬೇತಾನ್ಯಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ತನ್ನ ಕೈಗಳನ್ನೆತ್ತಿ ಆಶೀರ್ವಾದ ಮಾಡಿದ. ಲೂಕ 24:50 ಬರೆಯಲ್ಪಟ್ಟಿದೆ. ಈ ರೀತಿಯಾಗಿ ಸೃಷ್ಟಿಯ ಆದಿಯಿಂದ ದೇವರು ಆಶೀರ್ವಾದ ಮಾಡುತ್ತಲೇ ಬಂದ. ಈ ದಿವಸ ಮೊದಲುಗೊಂಡು ಆಶೀರ್ವಾದ ಮಾಡಿದ, ಸಣ್ಣವರು ಮೊದಲು ದೊಡ್ಡವ್ರ ಪರ್ಯಂತ ಆಶೀರ್ವಾದ ಮಾಡಿದ, ಯೇಸು ಕ್ರಿಸ್ತನು ಆಶೀರ್ವಾದ ಮಾಡಿದ. ಆದರೆ ನಮ್ಮ ಜೀವಿತದಲ್ಲಿ ಯಾಕೆ ಆಶೀರ್ವಾದ ಇಲ್ಲ? ಇದು ದೊಡ್ಡ ಪ್ರಶ್ನೆ, $1,000,000 ಪ್ರಶ್ನೆ ಇದು. ಯಾಕೆಂದರೆ ನಾವು ಆಶೀರ್ವಾದ ಹೊಂದಿಕೊಳ್ಳಬೇಕಾದ ವ್ಯಕ್ತಿ ಕಡೆಗೆ ಬರಲಿಲ್ಲ. ಕಾರಣ ನಮಗೆ ಏಕೆ ಆಶೀರ್ವಾದವಿಲ್ಲೆಂದರೆ 3 ಕಾರಣಗಳು. ಮೊದಲನೇದಾಗಿ ನಾವು ಕೇಳಿಕೊಳ್ಳಲಿಲ್ಲ, ಎರಡನೇದಾಗಿ ನಾವು ನೀತಿವಂತರಾಗಲಿಲ್ಲ, ಮೂರನೇದಾಗಿ ನಂಬಿಗಸ್ತರಾಗಲಿಲ್ಲ. ಅದಕ್ಕಾಗಿ ನಮಗೆ ಆಶೀರ್ವಾದ ಬರಲಿಲ್ಲ. ದೇವರ ಆಶೀರ್ವಾದ ನಮಗೆ ಬರಬೇಕಾಗಿದ್ದರೆ 3 ವಿಷಯ ನಮ್ಮ ಗಮನದಲ್ಲಿ ಇರಬೇಕು. ಮೊದಲನೇದಾಗಿ ನಾವು ಕೇಳಿಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತದೆ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಮತ್ತು ಯೋಹಾನನ ಸುವಾರ್ತೆ 14:14 ಬರೆಯಲ್ಪಟ್ಟಿದೆ, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಅದೇ ಯೋಹಾನನ ಸುವಾರ್ತೆ 16:24 ಬರೆಯಲ್ಪಟ್ಟಿದೆ, ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಯಾವುದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಎಂಥ ಆಶೀರ್ವಾದಕರವಾಗಿರುವಂಥ ವಾಕ್ಯಗಳೆಲ್ಲ ಪ್ರಿಯರೇ, ಹೌದಲ್ಲ? ರೋಮಾಂಚನ ಆಗುತ್ತದೆ ಇವುಗಳನ್ನ ಬೋಧನೆ ಮಾಡುವಾಗ, ಹೌದಲ್ವಾ? ಬೇಡಿಕೊಳ್ಬೇಕಾಗಿದೆ. ಅದಕ್ಕಾಗಿ ನಾವು ಬೇಡಿಕೊಳ್ಳುತ್ತೇವೆ, ಆದರೆ ನಮ್ಮಲ್ಲಿ ದೃಢ ವಿಶ್ವಾಸ ಉಂಟು ಮಾಡುವಂಥ ಶಕ್ತಿ ಇಲ್ಲದಾಗಿದೆ. ನೋಡಿರಿ, ಒಬ್ಬ ತಾಯಿಗೆ ತನ್ನ ಮಗನನ್ನು ಏನು ಮಾಡ್ತಾಳೆ, 9 ತಿಂಗಳ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ದಿನಾಲು ರಕ್ತದ ಅಭಿಷೇಕ ಮಾಡಿ ಕರುಳಿನ ಹೂಮಾಲೆಯನ್ನು ಹಾಕಿ ಸಲುಹಿ ಹೆತ್ತು ಹೊತ್ತು ಡೆಲಿವರ್ ಆದಮೇಲೆ ಮಗನನ್ನು ಹಡಿಯುವಾಗ ಜೀವನ್ ಮರಣಗಳ ನಡುವೆ ಹೋರಾಡಿ ಆ ಮಗುವಿಗೆ ಜನ್ಮ ಕೊಡ್ತಾಳೆ. ತದನಂತರ ಮಗುವಿಗೆ ಅಷ್ಟು ತೊಂದರೆ ಪಟ್ಟು ಜನ್ಮ ಕೊಟ್ಟರು ಕೂಡ ಸಮಯಕ್ಷರಾಗಿ ಹಾಲು ಕುಡಿಸ್ಬೇಕೆಂಬ ಆಲೋಚನೆ ಇರುತ್ತದೋ ಇಲ್ಲೋ ಗೊತ್ತಿಲ್ಲ, ಮಗು ಹತ್ತಾಗಲೇ ಹಾಲು ಕುಡಿಸ್ತಾಳೆ. ಹೌದಲ್ಲ? ಅಷ್ಟು ಕಷ್ಟದಿಂದ ಹೆತ್ತಂಥ ಮಗುವಿಗೆ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಮಗು ಅಳುತ್ತದೆ. ಅತ್ತಾಗ ಅದಕ್ಕೆ ಹಸಿವಾಗಿದೆ ಅಂತ ತಿಳಿದು ಹಾಲು ಕುಡಿಸ್ತಾಳೆ. ಹಾಗೆ ಇವತ್ತಿನ ದಿನ ದೇವರು ಹೇಳುವಂಥ ಮಾತೇನೆಂದರೆ, ಅಳುವ ಮಗನೇ ಹಾಲು ಕುಡಿಯುವನು, ಕೇಳುವವರೇ ಹೊಂದುವರು, ಮಾತ್ರವಲ್ಲದೆ ಬಲಾತ್ಕಾರಿಗಳೇ ದೇವರ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳುವರು. ನೋಡ್ರಿ, ಆವತ್ತಿನ ದಿನ ನಾನು ಆಗಲೇ ಹೇಳಿದೆ, ಯಾಕೋಬನ ಮೋಸದಿಂದ ಆಶೀರ್ವಾದ ಪಡೆದ ಅವನೊಂದು ಯಾಕೋಬನ ಹೆಸರಿಗೆ ಅರ್ಥ ಮೋಸಗಾರನು. ಆ ರಾತ್ರಿ ಆದಿಕಾಂಡ 32:26 ಬರೆಯಲ್ಪಟ್ಟಿದೆ, ರಾತ್ರಿಯೆಲ್ಲ ಹೋರಾಡಿದ ಆ ವ್ಯಕ್ತಿ ಜೊತೆಗೆ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಿದ. ಆವಾಗ ವ್ಯಕ್ತಿಗೆ ಭಯವಾಯಿತು. ಇಡೀ ರಾತ್ರಿ ಹೋರಾಡಿದ. ಬೆಳಗಿನ ಜಾವ ಆ ವ್ಯಕ್ತಿ ಅವನನ್ನು ಆಶೀರ್ವಾದ ಮಾಡಿದ. ನಿನ್ನ ಹೆಸರನ್ನು ಇಸ್ರಾಯೇಲ್ ಎಂಬುದಾಗಿ ಬದಲಾವಣೆ ಮಾಡ್ತಾನೆ ಎಂಬುದಾಗಿ ಹೇಳಿದ. ಒಂದು ಜನಾಂಗದ ಹೆಸರನ್ನು ಅವನಿಗೆ ಇಟ್ಟು ಆಶೀರ್ವಾದ ಮಾಡಿದ. ಆವಾಗ ಯಾಕೋಬ ಹೇಳ್ತಾನೆ, ಇದು ದೇವರ ಮನೆ ಎಂಬುದಾಗಿ, ಬೆಥೇಲ್ ಎಂಬುದಾಗಿ ಅಲ್ಲಿ ಹೆಸರಿಟ್ಟನು. ಪ್ರೇರೆ ಯಾಬೇಚನನ್ನು ನೋಡಿರಿ, ಅವನು ಕೂಡ ಪ್ರಾರ್ಥನೆ ಮಾಡಿದ. 1 ವೃತ್ತಾಂತ 4:10 ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ನೋಡುವಾಗ, ದೇವರೇ ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿ ನನ್ನ ಪ್ರಾಂತವನ್ನು ವಿಸ್ತರಿಸಬಾರದೆ ಎಂಬುದಾಗಿ ಕೇಳಿದ. ದೇವರು ಅವನ ಆಶೀರ್ವಾದ ಮಾಡಿ ಅವನ ಪ್ರಾಂತವನ್ನು ವಿಸ್ತರಿಸಿದ. ಅವನಿಗೆ ಹೆಸರು ಯಾಕೆ ಬಂದಿತ್ತು? ಅವನನ್ನು ಹೆರುವಾಗ ಅವನ ತಾಯಿ ಬಹಳ ವೇದನೆ ಪಟ್ಟಳು. ವೇದನೆಯ ಪ್ರತೀಕವಾಗಿ ಅವನಿಗೆ ಯಾಬೇಷ್ ಎಂಬುದಾಗಿ ಹೆಸರಿಟ್ಟರು. ಆದರೆ ದೇವರು ಅವನನ್ನು ಬೇಡಿಕೊಂಡಾಗ ಆಶೀರ್ವಾದ ಮಾಡಿದನು. ಅದಕ್ಕಾಗಿ ಇವತ್ತಿನ ದಿನ ನಾವು ಎರಡನೇದಾಗಿ ನೋಡುವಾಗ ದೇವರ ಆಲೋಚನೆ ಏನಾಗಿದೆ? ನೀತಿವಂತನಾಗಿರಬೇಕು. ನೀತಿವಂತನ ತಲೆ ಆಶೀರ್ವಾದದ ನೆಲೆ ಎಂಬುದಾಗಿ 10 ಜ್ಞಾನೋಕ್ತಿ 6 ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಇವತ್ತಿನ ದಿನ ನೀತಿವಂತರು ಖರ್ಜೂರ ಮರದಂತೆ ಬೆಳೆಯುತ್ತಾರೆ, ದೇವದಾರು ವೃಕ್ಷದ ಹಾಗೆ ವೃದ್ಧಿ ಆಗ್ತಾರೆ ಎಂಬುದಾಗಿ ಕೀರ್ತನೆಗಳು
92:12 ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ ಮೂರನೇದಾಗಿ ನೋಡುವಾಗ ಕೊನೆಯದಾಗಿ ನೀತಿವಂತರು ಭಿಕ್ಷೆ ಬೇಡಿ ತಿನ್ನುವುದನ್ನು ನೋಡಲಿಲ್ಲ, ಅವರು ಧರ್ಮಿಷ್ಠರಾಗಿ ಹಣ ಸಹಾಯ ಮಾಡ್ತಾರೆ ಮತ್ತು ಅವ್ರ ಮಕ್ಕಳು ಆಶೀರ್ವಾದ ಹೊಂದುವರು. ಕೀರ್ತನೆ 37:25-26 ವಚನದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ನೋಹನ ಕುಟುಂಬ ನೀತಿವಂತರಾಗಿತ್ತು, ದೇವರನ್ನು ಸಹ ಕಾಪಾಡಿದನು. ಕೊನೆಯದಾಗಿ ಮೂರನೇದಾಗಿ ನಂಬಿಗಸ್ತನಾಗಿರಬೇಕು. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಜ್ಞಾನೋಕ್ತಿ 20:20 ಬರೆಯಲ್ಪಟ್ಟಿದೆ. ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ನಂಬಿಗಸ್ತರಾಗಿರೋಣ, ದೇವರನ್ನು ಕೇಳಿಕೊಳ್ಳೋಣ. DL ಮುಡಿಯವರು ನೋಡಿರಿ, ಮಕ್ಕಳನ್ನು ಶಾಲೆಗೆ ತರುವುದರಲ್ಲಿ ನಂಬಿಗಸ್ತರಾಗಿದ್ದರು. ದೇವರವ್ರನ್ನ ಆಶೀರ್ವಾದ ಮಾಡಿದ. ಅಮೆರಿಕ ಖಂಡವನ್ನು ಒಂದು ಕೈಯಲ್ಲಿ, ಯುರೋಪ್ ಖಂಡವನ್ನು ಇನ್ನೊಂದು ಕೈಯಲ್ಲಿ ಎತ್ತಿಕೊಂಡು ಆ ದೇಶಗಳಿಗೆ ಪ್ರಾರ್ಥನೆ ಮಾಡಿದ ಭಕ್ತರನ್ನಾಗಿ ರೂಪಿಸಿದನು ನಮ್ಮ ದೇವರು ಯೇಸು ಕ್ರಿಸ್ತನು. ಅದಕ್ಕಾಗಿ ಇವತ್ತಿನ ದಿನ ಕೇಳಿಕೊಳ್ಳಬೇಕು, ನೀತಿವಂತರಾಗಿರಬೇಕು, ನಂಬಿಗಸ್ತರಾಗಿರಬೇಕು. ಆಗ ನಾವು ದೇವರ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯತೆ ಉಂಟು. ಆದ ರೀತಿಯಾಗಿ ಇಂಥ ಆಶೀರ್ವಾದದ ಕರವಾಗಿರುವಂಥ ಸಂದೇಶಗಳು ಮತ್ತೆ ಕೇಳಬೇಕೆಂಬ ಅಭಿಲಾಷೆ ನಿಮಗಾಗಿದ್ದರೆ, ದೇವರ ಪ್ರೇರಣೆ ನಿಮಗಾಗುವುದಾಗಿದ್ದರೆ ಈ ವಿಳಾಸಕ್ಕೆ ನೀವು ಸಂಪರ್ಕಿಸಬಹುದು. ನಿಮ್ಮ ಕೋರಿಕೆಗಳಿದ್ದರೆ, ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ಈ ನಂಬರ್ಗಳಿಗೆ ಪ್ರಾರ್ಥನೆ ಮಾಡಬಹುದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಮಿತ ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂತೆ ನಮ್ಮ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ಈ ಆಶೀರ್ವಾದದ ವಿಷಯವಾಗಿ ನನ್ನ ಮುಖಾಂತರ ಮಾತನಾಡಿದ ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಆಶೀರ್ವಾದವನ್ನು ಎಲ್ಲರೂ ಹೊಂದುವಂತೆ ಕೃಪೆ ಮಾಡು. ಇದರಿಂದ ನಾವು ಕೂಡ ಬದುಕುವಂತೆ ಕೃಪೆ ಮಾಡು. ಈ ಬಿಗ್ಗೆ TV ವಾಹಿನಿಯನ್ನು ಆಶೀರ್ವಾದ ಮಾಡು, ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗಲಿ. ಪ್ರಶಾಂತ್ ಅನ್ನವ್ರನ್ನ ಆಶೀರ್ವಾದ ಮಾಡು, ಜೊತೆ ಸೇವಕರನ್ನ ಆಶೀರ್ವಾದ ಮಾಡು. ಎಲ್ಲ ಘನತೆ ಮಹಿಮೆ ಪ್ರಭಾವಗಳು ನಿನಗೆ ಸಲ್ಲಲಿ. ಯೇಸುವೆ, ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.